ಡಿಕೆ ಸುರೇಶ್ರನ್ನ ರಾವಣನಿಗೆ ಹೋಲಿಸಿದ ಮುನಿರತ್ನ ಬೆಂಗಳೂರು ಗ್ರಾಮಾಂತರದಲ್ಲಿ ರಾಮ ರಾವಣರ ನಡುವೆ ಯುದ್ಧ ನಡೀತಿದೆ ಅಂತ ಹೇಳಿದ್ರು. ಏನು ಹೇಳಿದ್ರು ಮುನಿರತ್ನ ಬನ್ನಿ ನೋಡೋಣ. ಈ ಬಾರಿ ಕನಕಪುರದಲ್ಲಿ ನಾವು ಲೀಡ್ ತಗೊಂತಾ ಇದ್ದೀವಿ. ಖಂಡಿತವಾಗ್ಲೂ ಲೀಡ್ ಬರುತ್ತೆ ನೋಡಿ. ಭದ್ರಕೋಟೆ ಭಾಳಷ್ಟು ಕೋಟೆಗಳು ನಾವು ನೋಡಿದ್ದೀವಿ, ಯಾವ್ಯಾವ ಕೋಟೆಗಳು ಏನಾಗಿದೆ ಅಂತ. ಅದಕ್ಕೆ ಭಾಳಷ್ಟು ಉದಾಹರಣೆಗಳು ಇದೆ. ತುಂಬ ಕೋಟೆಗಳು ನೋಡಿದ್ದೀವಿ ಚರಿತ್ರೆಯಲ್ಲಿ. ಇವತ್ತು ಯಾವ ಕೋಟೆನೂ ಉಳಿದಿಲ್ಲ. ಇಲ್ಲಿ ಒಂದೇ ಒಂದು ಕೋಟೆ ಉಳಿದಿರೋದು ಹೇಳ್ರಿ ನೋಡೋಣ. ಇದು ಯಾವುದಾದ್ರು ಇದ್ರೆ ಹೇಳಿ. ಮತ್ಕರಿದು ಉಳಿದಿದೆಯಾ? ಟಿಪ್ಪುದು ಉಳಿದಿದೆಯಾ? ವಿಜಯನಗರ ಸಾಮ್ರಾಜ್ಯ ಉಳಿದಿದೆಯಾ? ಯಾರ್ದು ಉಳಿದಿದೆ? ಯಾವ ಕೋಟೆನೂ ಉಳಿದಿಲ್ಲ. ಇದು ಅದೇ ಆಗೋದು. ಖಂಡಿತವಾಗ್ಲೂ ರಾಮ ರಾವಣರ ಯುದ್ಧ, ಅದರಲ್ಲಿ ಯಾವುದೇ ಅನುಮಾನ ಇಲ್ಲ. ಜನ ತೀರ್ಪು ಕೊಡ್ತಾರಲ್ಲ ಅವತ್ತೇ ಗೊತ್ತಾಗ್ತದೆ. ಮೈತ್ರಿ ಅಭ್ಯರ್ಥಿ 100% ಡಾಕ್ಟರ್ ಮಂಜುನಾಥ್ ಅವರು ಕೇಂದ್ರ ಸಚಿವರು ಆಗ್ತಾರೆ.